ಹಾಯ್ ಸ್ನೇಹಿತರೆ, ರೊಕ್ಕ 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 ರೊಕ್ಕದ ಭೂತ ಹೆಂಗ್ ಒಪ್ಕೊಂಡಿದ್ದಂದ್ರೆ ಅಂತ ಹೇಳ್ತಾ 2028ಕ್ಕೆ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ನಾನಾಗ್ಲೇನು, 224 ಕ್ಷೇತ್ರಗಳಲ್ಲೂ ನಾನೇ ಗೆಲ್ತೀನಿ, ನನ್ನ ರಕ್ಷಣೆಗೆ ಬರೋಬ್ಬರಿ 15,000 ಗನ್ಗಳಿವೆ, ನಾನೇ ಶಿವಾಜಿ, ನಾನೇ ಭಸ್ಮಾಸುರ ಅಂತ ಹೇಳ್ತಾ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಡೈಲಾಗ್ಗಳು ಸಖತ್ತು ಟ್ರೆಂಡಿ ಆಗಿದ್ದವು. 10 ಬಾಡಿಗಾರ್ಡ್ಗಳ ಮಧ್ಯೆ ರಾಜಂತರ ಓಡಾಡ್ತಾ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದ ಒಂದು ರೀಲ್ ಅಥವಾ ಒಂದು ವಿಡಿಯೋ ವೈರಲ್ ಆಗಿತ್ತು. ಒನ್ ಆಫ್ ದ ವರ್ಲ್ಡ್ ಬೆಸ್ಟ್ ಪರ್ಸನ್, ನನ್ನಂಗೆ ಈ ಜಗತ್ತಲ್ಲಿ ಯಾರೂ ಇಲ್ಲ. ಹಾಗಾದರೆ ಈ ವ್ಯಕ್ತಿ ಯಾರು ಗೊತ್ತಾ? ಈ ವ್ಯಕ್ತಿ ಹೆಸರೇ ಶಿವಾನಂದ ನೀಲಣ್ಣನವರು. ಸೂಟು ಬುಟ್ಟು, ಕೈಯಲ್ಲಿ ಚಿನ್ನದ ಉಂಗುರಗಳು, ಕಣ್ಣಿಗೆ ರೇಬನ್ ಗ್ಲಾಸ್, ನೋಡೋಕೆ ಇವನೇನೋ ದೊಡ್ಡ ಡಾನ್ ಅಥವಾ ಹೀರೋಗಿಂತ ಕಮ್ಮಿ ಇರಲಿಲ್ಲ ಅನ್ನೋ ಥರ ಕಾಣ್ತಾರೆ. ಆದರೆ ಸದ್ಯದ ಪರಿಸ್ಥಿತಿ ಏನು ಗೊತ್ತಾ? ಯಾವ ಕೈಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಣದಾಟ ಇರುತ್ತಿತ್ತೋ ಅದೇ ಕೈಗಳಿಗೆ ಈಗ ಬೆಳಗಾವಿಯ ಮಾಳಮಾರುತಿ ಪೊಲೀಸರು ಕಬ್ಬಿಣದ ಬೇಡಿ ತೋಡಿಸಿದ್ದಾರೆ. ಹೌದು, ಬರೋಬ್ಬರಿ 4,500 ಕೋಟಿ ವಂಚನೆ. ಇಡೀ ಕರ್ನಾಟಕವೇ ಬೆಚ್ಚಿ ಬೀಳಿಸುವಂಥ ಮೆಗಾ ವಂಚನೆ ಆರೋಪದ ಮೇಲೆ ಈ ಬಿಲ್ಡಪ್ ಕಿಂಗ್ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಮೊನ್ನೆವರೆಗೂ CM ಆಗ್ತೀನಿ ಅಂತ ಮೆರೆಯುತ್ತಿದ್ದವರು ಇಂದು ಪೊಲೀಸ್ ಸ್ಟೇಷನ್ ಕಂಬಿ ಹಿಂದೆ ಸೈಲೆಂಟ್ ಆಗಿ ಕೂತಿದ್ದಾರೆ. ಯಾರು ಈ ಶಿವಾನಂದ? ಐಸ್ ಕ್ರೀಮ್ ಮಾರುತ್ತಿದ್ದ ಸಾಮಾನ್ಯ ಹುಡುಗ ಇಷ್ಟೊಂದು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದು ಹೇಗೆ? ಈ 4,500 ಕೋಟಿ ದಂಧೆಯ ಕಂಪ್ಲೀಟ್ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಸ್ನೇಹಿತರೆ, ವಿಡಿಯೋ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತದೆ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೊಕ್ಕ 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 ಸ್ನೇಹಿತರೆ, ಈ ಕಥೆಯಲ್ಲೇ ಇರೋದು ಅಸಲಿ ಟ್ವಿಸ್ಟ್. ಸ್ನೇಹಿತರೆ, ಇವತ್ತು ಸಾವಿರಾರು ಕೋಟಿ ಹಣದ ಜೊತೆ ಆಟ ಆಡ್ತಿರೋ ಈ ಶಿವಾನಂದರ ಹಿನ್ನೆಲೆ ನೋಡಿದರೆ ಸಾಮಾನ್ಯ ಜನರಿಗೆ ತಲೆ ಕೆಡೋದು ಗ್ಯಾರಂಟಿ. ಮೂಲತಃ ಹುಬ್ಬಳ್ಳಿಯ ಉಣಕಲ್ ಗ್ರಾಮದವರಾದ ಈ ಶಿವಾನಂದ ಒಬ್ಬ ಮಾಜಿ ಸೈನಿಕನ ಮಗ. ಓದಿದ್ದು ಕೇವಲ PUC ಅಷ್ಟೇ. ಬದುಕು ಕಟ್ಟಿಕೊಳ್ಳಬೇಕು ಅಂತ ಇವರು 2004ರಿಂದ 2006 ಅವಧಿಯಲ್ಲಿ ಇದೇ ಬೆಳಗಾವಿಯ ಬೀದಿಗಳಲ್ಲಿ ಆಟೋದಲ್ಲಿ ಐಸ್ ಕ್ರೀಮ್ ಇಟ್ಟುಕೊಂಡು ಮಾರ್ತಾ ಇದ್ರು. ಹೌದು, ನೀವು ಕೇಳ್ತಾ ಇರೋದು 100ಕ್ಕೆ 100 ನಿಜ. ಐಸ್ ಕ್ರೀಮ್ ಮಾರ್ತಾ ಆಮೇಲೆ ಕೆಲಕಾಲ ಡ್ರೈವರ್ ಆಗಿ ಕೆಲಸ ಮಾಡ್ತಾ ತುತ್ತು ಅನ್ನಕ್ಕೂ ಕಷ್ಟಪಡ್ತಿದ್ದ ಈತನಿಗೆ ಮನಸ್ಸಿನಲ್ಲಿ ಒಂದು ಭೀಕರವಾದ ಆಸೆ ಇತ್ತು. ಅದು ಶಾರ್ಟ್ಕಟ್ನಲ್ಲಿ ಹೆಗಲ ಮೇಲೆ ಕೋಟಿ ಕೋಟಿ ಹಣ ಹೊತ್ತು ಮೆರೆಯಬೇಕು ಅನ್ನೋದು. ಇದೇ ಆಸೆಯಿಂದ 2016ರಲ್ಲಿ ಈತ ಸಿಕ್ಕವರ ಹತ್ತಿರ ಸಾಲ ಮಾಡಿ ಶೇರ್ ಮಾರ್ಕೆಟ್ಗೆ ಇಳಿತಾನೆ. ಆದರೆ ಶೇರ್ ಮಾರ್ಕೆಟ್ನಲ್ಲಿ ಈತನಿಗೆ ಭಾರಿ ನಷ್ಟ ಆಗುತ್ತೆ. ಆದರೆ ಆ ನಷ್ಟದ ಮಧ್ಯೆಯೂ ಇವನಿಗೆ ಒಂದು ಕುತಂತ್ರದ ಐಡಿಯಾ ಉಳಿಯುತ್ತೆ. ಸ್ವಂತ ಹಣ ಹಾಕಿ ರಿಸ್ಕ್ ತೆಗೆದುಕೊಳ್ಳೋದಕ್ಕಿಂತ ಜನರ ನಂಬಿಕೆ ಜೊತೆ ಆಟ ಆಡಿ ಅವರ ಹಣವನ್ನೇ ಮಾರ್ಕೆಟ್ಗೆ ಇಳಿಸಿದರೆ ಹೇಗೆ ಅಂತ ಈ ರೀತಿ ಯೋಚನೆಯಿಂದ ಅಲ್ಲಿಂದಲೇ ಶುರುವಾಗಿದ್ದು ನೋಡಿ ಈ ಕರಾಳ ದಂಧೆಯ ಅಡಿಪಾಯ. ಸ್ನೇಹಿತರೆ, ಈಗ ಈ ಕೋಟಿ ರೂಪಾಯಲ್ಲಿ ಕಟ್ಟಿರೋದೇ ಶಿವಂ ಅಸೋಸಿಯೇಟ್ಸ್ ಅಕ್ಯುಮೆನ್. ಈ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಈ ಕಂಪನಿ ಹೆಸರಿನಲ್ಲಿ ಈತ ಜನರಿಗೆ ಬಿಟ್ಟ ಬಲೆ ಸಣ್ಣದಲ್ಲ. ಇವನು ಟಾರ್ಗೆಟ್ ಮಾಡಿದ್ದು ಯಾರನ್ನ ಗೊತ್ತಾ? ಭಾರಿ ಶ್ರೀಮಂತರನ್ನಲ್ಲ, ಬದಲಾಗಿ ಅಮಾಯಕ ಜನರನ್ನ, ಬಡ ರೈತರನ್ನ ಮತ್ತು ದೇಶ ಕಾಯ್ದು ನಿವೃತ್ತರಾಗಿದ್ದ ಮಾಜಿ ಸೈನಿಕರನ್ನ. ಈತ ಜನರಿಗೆ ಕೊಟ್ಟ ಆಮಿಷ ಎಂಥದ್ದು ಗೊತ್ತಾ? ನಮ್ಮ ಸಂಸ್ಥೆಯಲ್ಲಿ ನೀವು ಕನಿಷ್ಠ 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದರೆ ವರ್ಷಕ್ಕೆ ಬರೋಬ್ಬರಿ 36% ರಿಟರ್ನ್ಸ್ ಕೊಡ್ತೀವಿ ಅಂತ. ಅಂದರೆ ತಿಂಗಳಿಗೆ ಲಕ್ಷಕ್ಕೆ 3,000 ರೂಪಾಯಿ ನೇರ ಬಡ್ಡಿ ನಿಮ್ಮ ಕೈಗೆ ಸಿಗುತ್ತೆ ಅಂತ. ಈಗ ಸ್ವಲ್ಪ ಯೋಚನೆ ಮಾಡಿದರೆ ಗೊತ್ತಾಗುತ್ತೆ. ದೊಡ್ಡ ರಾಷ್ಟ್ರೀಕೃತ ಬ್ಯಾಂಕ್ಗಳೇ ವರ್ಷಕ್ಕೆ ಕೇವಲ 6ರಿಂದ 7% ಬಡ್ಡಿ ಕೊಡೋಕ್ಕೆ 106 ರೂಲ್ಸ್ ಹಾಕ್ತವೆ. ಅಂಥದ್ರಲ್ಲಿ ಇವನು ಯಾವುದೇ ಗ್ಯಾರಂಟಿ ಇಲ್ಲದೆ 36% ಕೊಡ್ತೀನಿ ಅಂದಾಗ ಜನ ಆಸೆಗೆ ಬೀಳ್ತಾರೆ. ಇಲ್ಲಿ ಮೊದಲು ಯಾರನ್ನ ಟಾರ್ಗೆಟ್ ಮಾಡಿದ್ದು ಅಂದರೆ ಮಾಜಿ ಸೈನಿಕರನ್ನ ಟಾರ್ಗೆಟ್ ಮಾಡಿದ್ದು. ಶಿವಾನಂದನ ತಂದೆ ಮಿಲಿಟರಿಯಲ್ಲಿ ಇದ್ದ ಕಾರಣ ಬೆಳಗಾವಿ ಮತ್ತು ಸೌದತ್ತಿ ಸುತ್ತಮುತ್ತಲಿನ 106 ನಿವೃತ್ತ ಸೈನಿಕರಿಗೆ ಇವನ ಮೇಲೆ ನಂಬಿಕೆ ಬಂತು. ದೇಶ ಕಾಯ್ದು ತಾವಿಷ್ಟು ದಿನ ಕಷ್ಟಪಟ್ಟು ಸಂಪಾದಿಸಿದ್ದ ಇಡೀ ಗಳಿಕೆ PF ಮತ್ತು ಪೆನ್ಷನ್ ಹಣವನ್ನೆಲ್ಲ ತಂದು ಇವನ ಪಾದಕ್ಕೆ ಇಟ್ಟರು. ಇನ್ನು ಎರಡನೇದಾಗಿ ನೋಡೋದಾದರೆ ರೈತರನ್ನು. ರಾಷ್ಟ್ರೀಯ ಹೆದ್ದಾರಿ ಅಥವಾ ಸರ್ಕಾರಿ ಯೋಜನೆಗಳಿಗೆ ಭೂಮಿ ಕಳೆದುಕೊಂಡು ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಪರಿಹಾರ ಪಡೆದಿದ್ದ ಬಡ ರೈತರು ಮುಂದೆ ಮಕ್ಕಳ ಮದುವೆಗೆ, ವಿದ್ಯಾಭ್ಯಾಸಕ್ಕೆ ಆಗಲಿ ಎಂದು ನಂಬಿ ಕೋಟಿ ಹಣವನ್ನು ಇವನಿಗೆ ತಂದು ಕೊಡ್ತಾರೆ. ಹಾಗಾದರೆ ಇಲ್ಲಿ ಅಸಲಿ ದಂಧೆ ಶುರುವಾಗಿದ್ದು ಹೇಗೆ ಗೊತ್ತಾ? ಸ್ವಲ್ಪ ಬೇಸರ ಅನಿಸುತ್ತೆ. ಇಲ್ಲಿ ಶಿವಂ ಅಸೋಸಿಯೇಟ್ಸ್ನ ಅಸಲಿ ಮುಖವಾಡ ಏನಿತ್ತು ಅಂದರೆ, ಈ ಆರ್ಥಿಕ ವಹಿವಾಟು ನಡೆಸಲು ಶಿವಾನಂದನ ಹತ್ತಿರ ರಿಸರ್ವ್ ಬ್ಯಾಂಕ್ ಆಗಲಿ, ಸೆಬಿ ಆಗಲಿ ಅಥವಾ ಯಾವುದೇ ಸಹಕಾರ ಇಲಾಖೆಯ ಅಧಿಕೃತ ಲೈಸೆನ್ಸ್ ಇರಲೇ ಇಲ್ಲ. ಎಲ್ಲವೂ ಕೇವಲ ವೆಬ್ಸೈಟ್ಗಳ ಮೂಲಕ, ನಕಲಿ ಬಾಂಡ್ಗಳ ಮೂಲಕ ನಡೆಯುತ್ತಿತ್ತು. ಇವನು ಮಾಡ್ತಾ ಇದ್ದದ್ದು ಪಕ್ಕಾ ಫೋನ್ಜಿ ಸ್ಕೀಮ್ ಅಥವಾ ಚೈನ್ ಲಿಂಕ್ ದಂಧೆ. ಅಂದರೆ ಹಳೆ ಹೂಡಿಕೆದಾರರಿಗೆ ಬಡ್ಡಿ ಕೊಡಲು ಹೊಸದಾಗಿ ಬರುವ
ಇನ್ವೆಸ್ಟರ್ಸ್ ಹಣವನ್ನು ಬಳಸುವುದು. ಯಾರಾದರೂ ಹೊಸಬರನ್ನು ಕಂಪನಿಗೆ ಸೇರಿಸಿದರೆ ಅವರಿಗೆ ಇಂತಿಷ್ಟು ಕಮಿಷನ್ ಆಸೆ ತೋರಿಸುತ್ತಿದ್ದರು. ಈ ರೀತಿ ಚೈನ್ ಲಿಂಕ್ ಥರ ಒಬ್ಬರನ್ನು ಸೇರಿಸಿ ಅವರು ಇನ್ನೊಬ್ಬರನ್ನು ಸೇರಿಸಿ ಹೊಸಬರಿಂದ ಬಂದಂಥ ಹಣವನ್ನು ಆಳಬರಿಗೆ ಕೊಡುತ್ತಿದ್ದರು. ಹೀಗೆ ಒಬ್ಬರಿಂದ ಒಬ್ಬರಿಗೆ ಲಿಂಕ್ ಬೆಳೆದು ಬರೋಬ್ಬರಿ 35,000ಕ್ಕೂ ಹೆಚ್ಚು ಜನ ಈತನ ಜಾಲದಲ್ಲಿ ಬೀಳ್ತಾರೆ. ತಿಂಗಳಿಗೆ ಕೋಟಿ ಹಣ ಇವನ ಆಫೀಸ್ಗೆ ಹರಿದು ಬರೋಕ್ಕೆ ಶುರುವಾಯಿತು. ಜನರ ಕಷ್ಟದ ದುಡ್ಡಿನಲ್ಲಿ ಶಿವಾನಂದ ಈಗ ಐಷಾರಾಮಿ ಜೀವನ ನಡೆಸೋಕೆ ಶುರು ಮಾಡಿದರು. ಸ್ನೇಹಿತರೆ, ಅಸಲಿ ಆಟ ಶುರುವಾಗಿದ್ದು ಈಗ. ಹಣ ನೆತ್ತಿಗೇರುತ್ತಿದ್ದ ಹಾಗೆ ಶಿವಾನಂದನಿಗೆ ಅಹಂಕಾರ ತಲೆಗೆ ಎತ್ತಿತ್ತು. ತನಗೆ ಯಾರೂ ಪ್ರಶ್ನೆ ಮಾಡಬಾರ್ದು, ಸಮಾಜದಲ್ಲಿ ದೊಡ್ಡ ಪ್ರಭಾವ ಇಟ್ಟುಕೊಳ್ಳಬೇಕು ಅಂತ ಸಿನಿಮಾ ಸ್ಟೈಲ್ನಲ್ಲಿ ಓಡಾಡೋಕ್ಕೆ ಶುರು ಮಾಡ್ತಾರೆ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ಗಳಲ್ಲಿ ದಿನ ರಗಡ್ ಡೈಲಾಗ್ ಇರೋ ರೀಲ್ಸ್ ಬಿಡ್ತಾ ಇದ್ರು. ಕನ್ನಡದಲ್ಲಿ ಚಾಂಪಿಯನ್ ಅನ್ನೋ ಸಿನಿಮಾವನ್ನು ಇವರೇ ಹಣ ಹಾಕಿ ಪ್ರೊಡ್ಯೂಸ್ ಮಾಡಿದ. ಹಾಗೆ ಊರುಗಳಲ್ಲಿ ದೊಡ್ಡ ಕ್ರಿಕೆಟ್ಸ್ ಟೂರ್ನಿಮೆಂಟ್ ಆಯೋಜಿಸೋದು, ಉಚಿತ ಹೆಲ್ತ್ ಕ್ಯಾಂಪ್ ಮಾಡಿಸೋದು, ಜನರಿಗೆ ಉಚಿತ ಊಟ ಹಾಕಿಸಿ ತಾನೊಬ್ಬ ಮಹಾದಾನಿಕರಣ ಅಂತ ಪೋಸ್ ಕೊಡೋದು, ಇದೇ ತನ್ನ ದಿನಚರಿಯಾಗಿತ್ತು. ಇತ್ತೀಚೆಗಂತೂ ರಾಜಕೀಯದ ಹುಚ್ಚಿಡಿದು ರೊಕ್ಕ 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 ರೊಕ್ಕದ ಭೂತ ಹೆಂಗ್ ಒಪ್ಕೊಂಡಿದ್ದಂದ್ರೆ ದೇಶದ ತುಂಬ ರೊಕ್ಕ ಬಿಟ್ರೆ ಬೇರೆ ಏನು ಗೊತ್ತೇ ಇಲ್ಲ. ಹಿಂಗಿದೆ ಜೀವನ. ನಾ ಬಂದಿದ್ದೇನೆ ಮತ್ತೆ. ನನ್ನ ಪರಿಚಯ ಶಿವಾನಂದ್, ಎಸ್ ಮಿಲನ್ ಅವರ್, ಒನ್ ಆಫ್ ದ ವರ್ಲ್ಡ್ ಬೆಸ್ಟ್ ಪರ್ಸನ್. ನನ್ನಂಗೆ ಈ ಜಗತ್ತಲ್ಲಿ ಯಾರೂ ಇಲ್ಲ. 2028ಕ್ಕೆ ನಾನೇ ಮುಂದಿನ CM ಆಗ್ಲೇನೋ ಅಂತ ಬೆಳಗಾವಿಯ ತುಂಬ ಬ್ಯಾನರ್ ಹಾಕಿಸಿಕೊಂಡಿದ್ರು. ಆದರೆ ಅತಿ ಆಸೆ ಗತಿಗೇಡು ಅಂತಾರಲ್ಲ, ಹಾಗೆ ಆಯಿತು. ಕಡೂರು ಗ್ರಾಮದ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಈತ ಭಾಷಣ ಮಾಡ್ತಾ ಆವೇಶದಲ್ಲಿ ನನ್ನ ರಕ್ಷಣೆಗೆ 15,000 ಗನ್ಗಳಿವೆ ಅಂತ ಕಾನೂನು ಬಾಹಿರವಾಗಿ ಸೊಕ್ಕಿನ ಮಾತು ಆಡಿದ. ಅಲ್ಲಿಗೆ ಇವನ ಕೌಂಟೌನ್ ಶುರುವಾಯಿತು. ಈತನ ರಗಡ್ ಡೈಲಾಗ್ಗಳು ನೇರವಾಗಿ ಬೆಳಗಾವಿ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಕಮಿಷನರ್ ಅವರ ಗಮನಕ್ಕೆ ಹೋಯಿತು. ಇವರಿಗೆ ಅಷ್ಟೊಂದು ಬಂದೂಕುಗಳು ಎಲ್ಲಿಂದ ಬಂತು, ಇವನ ಬ್ಯಾಕ್ಗ್ರೌಂಡ್ ಏನು, ಇವನ ಆಫೀಸ್ನಲ್ಲಿ ಏನಾಗ್ತಿದೆ ಅಂತ ಪೊಲೀಸರ ಇಂಟೆಲಿಜೆನ್ಸ್ ಇಂಚಾಗಿ ತನಿಖೆ ಮಾಡಲು ಶುರು ಮಾಡಿತ್ತು. ಯಾವಾಗ ಸಹಕಾರ ಇಲಾಖೆ ಅಧಿಕಾರಿಗಳು ಇವನ ಅಕ್ರಮಗಳ ಬಗ್ಗೆ ಸಂಪೂರ್ಣವಾಗಿ ತನಿಖೆ ನಡೆಸಿ 150 ಪುಟಗಳ ಕರಾಳ ವರದಿ ನೀಡಿದ್ರು, ಪೊಲೀಸರ ಟೀಮ್ ಆ್ಯಕ್ಷನ್ಗೆ ಇಳಿತು. ಬೆಳಗಾವಿಯ ಶಿವಬಸವ ನಗರದಲ್ಲಿರೋ ಶಿವಂ ಅಸೋಸಿಯೇಟ್ಸ್ ಹೆಡ್ ಆಫೀಸ್ ಮತ್ತು ಶಿವಾನಂದನ ಆಲದಮರ ರೆಸಿಡೆನ್ಸಿ ಮನೆಗೆ ಪೊಲೀಸರು ದಿಢೀರ್ ಅಂತ ದಾಳಿ ಮಾಡ್ತಾರೆ. ಬರೋಬ್ಬರಿ 12 ಗಂಟೆಗಳ ಕಾಲ ಆಫೀಸ್ ಬಾಗಿಲು ಹಾಕಿ ಕಂಟಿನ್ಯೂಸ್ ಆಗಿ ಸರ್ಚ್ ಆಪರೇಷನ್ ನಡೆಸಿದರು. ಆಫೀಸ್ನಲ್ಲಿದ್ದ ನಕಲಿ ಬಾಂಡ್, ಪೇಪರ್ಸ್, ಕಂಪ್ಯೂಟರ್ಸ್, ಲ್ಯಾಪ್ಟಾಪ್ ಮತ್ತು ನಕಲಿ ವೆಬ್ಸೈಟ್ ಐಡಿಗಳನ್ನು ವಶಪಡಿಸಿಕೊಳ್ತಾರೆ. ಪ್ರಾಥಮಿಕ ಅಂದಾಜಿನ ಪ್ರಕಾರ ಇದು ಬರೋಬ್ಬರಿ 4,500 ಕೋಟಿವರೆಗಿನ ದಂಧೆ ಅಂತ ಗೊತ್ತಾದಾಗ ತಕ್ಷಣ ಪೊಲೀಸರು ಶಿವಾನಂದನನ್ನು ವಶಕ್ಕೆ ಪಡೀತಾರೆ. ಮಜಾ ಅಂದರೆ ಅರೆಸ್ಟ್ ಮಾಡೋಕ್ಕೂ ಮುನ್ನ ಈತನ ಮೈ ಮೇಲಿದ್ದ KG-ಗಟ್ಟಲೆ ಚಿನ್ನದ ಚೈನ್, ಉಂಗುರ, ಐಷಾರಾಮಿ, ರುದ್ರಾಕ್ಷಿ ಮಲೆನ ಪೊಲೀಸರು ಬಿಚ್ಚಿಸಿ ಆತನ ಫ್ಯಾಮಿಲಿಗೆ ಹ್ಯಾಂಡ್ ಓವರ್ ಮಾಡಿದರು. CM ಆಗ್ತೀನಿ ಅಂದವನಿಗೀಗ ಲಾಕಪ್ ಊಟ ಗತಿಯಾಗಿದೆ. ಸದ್ಯ ಪೊಲೀಸರು ಈತನ ಮೇಲೆ ಬರ್ಡ್ಸ್ ಆ್ಯಕ್ಟ್ ಹಾಗೂ KPID ಅಂದರೆ ಕರ್ನಾಟಕ ಹೂಡಿಕೆದಾರರ ಹಿತರಕ್ಷಣೆ ಕಾಯ್ದೆ ಅಡಿಯಲ್ಲಿ ಕೇಸ್ ಬುಕ್ ಮಾಡಿದ್ದಾರೆ. ಪ್ರಕರಣದ ಗಾಂಭೀರ್ಯತೆ ಮತ್ತು ಮೊತ್ತ ತುಂಬ ದೊಡ್ಡದಾಗಿರೋದ್ರಿಂದ ಇಡೀ ಕೇಸನ್ನು CID ತನಿಖೆಗೆ ವಹಿಸಲು ಜಿಲ್ಲಾಡಳಿತ ಈಗ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಸೊ ಸ್ನೇಹಿತರೆ, ಈಗ ಜೈಲಿನಲ್ಲಿದ್ದರೂ ಈ ಶಿವಾನಂದ ಯಾವುದೇ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ನೀಡ್ತಿಲ್ಲ. ಏನು ಕೇಳಿದ್ರು ತಲೆ ಆಡಿಸುತ್ತಾ ಓಂ ನಮ ಶಿವಾಯ, ನನ್ನನ್ನು ಯಾರು ದುಡ್ಡು ಕೇಳಲ್ಲ ಅಂತ ಓಡಾಫೆ ಮಾತನ್ನು ಆಡ್ತಿದ್ದಾರೆ. ಆದರೆ ಇಲ್ಲಿ ಅಳಿವು ಉಳಿವಿನ ಪ್ರಶ್ನೆ ಇರೋದು ಆ ಅಮಾಯಕ ಜನಸಾಮಾನ್ಯರದ್ದು. ದಿನ ಬೆಳಗಾಗುವುದರೊಳಗೆ ಶ್ರೀಮಂತರಾಗಬೇಕು, ಯಾರೋ ಲಕ್ಷಕ್ಕೆ ವರ್ಷಕ್ಕೆ 36% ಬಡ್ಡಿ ಕೊಡ್ತಾರೆ ಅನ್ನೋ ದುರಾಸೆಗೆ ಬಿದ್ದು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದ ಹಣವನ್ನು ಇಂಥ ಬಿಲ್ಡರ್ ವೀರರ ಕೈಗಿಟ್ಟು ಇವತ್ತು ಸಾವಿರಾರು ಕುಟುಂಬಗಳು ಬೀದಿಗೆ ಬಂದು ನಿಂತಿವೆ. ದೇಶ ಕಾಯ್ದ ಸೈನಿಕರು ಪೊಲೀಸ್ ಸ್ಟೇಷನ್ ಮುಂದೆ ನಿಂತು ಕಣ್ಣೀರು ಹಾಕ್ತಿದ್ದಾರೆ. ಸೊ ಸ್ನೇಹಿತರೆ, ಇದೇ ರೀತಿ ನಿಮ್ಮ ಸುತ್ತಮುತ್ತಲೂ ಇಂಥ ಅಧಿಕ ಆಸೆ ತೋರಿಸೋ ಯಾವುದೇ ನಕಲಿ ಕಂಪನಿಗಳಿದ್ದರೆ ದಯವಿಟ್ಟು ಎಚ್ಚರವಾಗಿರಿ. ಕಾನೂನುಬದ್ಧ ಸಂಸ್ಥೆಗಳಲ್ಲಿ ಮಾತ್ರ ಹೂಡಿಕೆ ಮಾಡಿ. ಸೊ ಸ್ನೇಹಿತರೆ, ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟು ಸಾರ್ವಜನಿಕರ ಹಣ ಲೂಟಿ ಮಾಡಿದ ಈ ಶಿವಾನಂದನ ಬಗ್ಗೆ ನಿಮ್ಮ ಅಭಿಪ್ರಾಯವೇನೆಂಬುದನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಈ ಮಾಹಿತಿಯನ್ನು ಖಂಡಿತ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಟ್ರೆಂಡಿಂಗ್ ಟಾಪಿಕ್ ಆಗಿ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.